ಲೋಕಾಯುಕ್ತ ಬಲೆಗೆ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಬಿದ್ದಿದ್ದಾರೆ. ಗುತ್ತಿಗೆದಾರ ವಿಜಯ್ಗೆ ಧಮಕಿ ಹಾಕಿದ್ರ ಹಾಗಾದ್ರೆ ಚಂದ್ರು ಲಮಾಣಿಯವರು ಈಗಾಗಲೇ ಇದೇ ವಿಜಯ್ ಪೂಜಾರಿ ಬಳಿ 5 ಲಕ್ಷ ಲಂಚ ಪಡೆಯುವಂತಹ ವಿಚಾರಕ್ಕೆ ರೆಡ್ ಹ್ಯಾಂಡ್ ಆಗಿ ಈಗಾಗಲೇ ಶಾಸಕರು ಸಿಕ್ಕಿಬಿದ್ದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ. ಹಾಗಾದ್ರೆ ಈ ಹಿಂದೆ ಇವರು ಧಮಕಿ ಹಾಕಿದ್ರ ವಿಜಯ್ಗೆ? ಬಿಜೆಪಿ ಶಾಸಕರ ಧಮಕಿ ಅನ್ನುವಂತಹ ಆಡಿಯೋ ಒಂದು ನ್ಯೂಸ್ 18ಗೆ ಲಭ್ಯ ಆಗಿದೆ. ಅವರದ್ದು ಎನ್ನಲಾಗಿರುವಂತಹ ಆಡಿಯೋ ಇದು. ಲೋಕಾಯುಕ್ತ ದಾಳಿಗೂ ಮುಂಚೆ ಮಾತನಾಡಿದಂತಹ ಆಡಿಯೋ ಇದು. ಹಣಕಾಸಿನ ವಿಚಾರವಾಗಿ ಮಾತನಾಡಿದ ಆಡಿಯೋ ಈಗ ವೈರಲ್ ಆಗಿದೆ. ಗುತ್ತಿಗೆದಾರನ ನಡ ಮುರಿಸ್ತೀನಿ, ಸೊಂಟ ಮುರಿದು ಹಾಕ್ತೀನಿ ಅಂತ ಹೇಳ್ಕೊಂಡು ಈ ಆಡಿಯೋದಲ್ಲಿ ಚಂದ್ರು ಲಮಾಣಿ ಆವಾಜನ್ನ ಹಾಕಿದ್ದಾರೆ. ಲೋಕಾಯುಕ್ತ ದಾಳಿಗೂ ಮುಂಚೆ ಮಾತನಾಡಿದ ಆಡಿಯೋ ಇದು. ಹಣಕಾಸಿನ ವಿಚಾರಕ್ಕೆ ವ್ಯವಹಾರಗಳ ಬಗ್ಗೆ ಪರಸ್ಪರ ಮಾತುಕತೆಯಾಗಿದೆ ವಿಜಯ್ ಪೂಜಾರಿ ಮತ್ತು ಶಾಸಕ ಚಂದ್ರು ಲಮಾಣಿ ಮಧ್ಯೆ ಅನ್ನುವಂತಹ ಒಂದು ಆಡಿಯೋ ಈಗ ವೈರಲ್ ಆಗಿದೆ. ಅದರಲ್ಲಿ ನೀನ್ ಸೊಂಟ ಮುರಿದು ಹಾಕ್ತೀನಿ, ನಿನ್ ತಾಲೂಕಲ್ಲಿ ಏನಿದ್ರೆ ನಿನ್ ತಾಲೂಕಲ್ಲಿ ನೋಡ್ಕೊ, ನನ್ನ ತಾಲೂಕಿಗೆ ಬಂದ್ರೆ ಸರಿ ಇರೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಆಡಿಯೋದಲ್ಲಿ ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಏನಾದ್ರೂ ನನಗೆ ಸ್ಥಳವಾಗಿ ಅನ್ಕೊಂಡು ನಡನ ಮುಡಿಸ್ತೀನಿ, ಇನ್ನು ನಮಗೆ ನಿಂತ ನ್ಯೂಸ್ ಅಂತ ಅನ್ಕೊಂಡ್ಯಾ ನೀನು? ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ನಾಟಕ ಮಾಡ್ತೀಯ, ಸುಳ್ಳು ಹೇಳ್ತೀಯ ನೀನು. ಎಲ್ಲಮ್ಮಗೆ ಹೋಗಿನಿ, ಮಲ್ಲಮ್ಮಂಗೆ ಹೋಗಿನಿ, ಬಳ್ಳಮ್ಮಗೆ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕಿನಾಗ ಮಾಡಿದ್ರೆ ನಮ್ಮ ತಾಲೂಕಿನಾಗ ಮಾಡಿ ನಡ ಮುರಿದು ಕಳಿಸ್ತೀವ ಸರ್. ಇದೊಂದು ಸ್ವಲ್ಪ ತಪ್ಪಾಗಿದೆ ಸರ್. ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಬಿಡೋ ನೀನು. ಯಾರ ಹೆಸರಿಗೆ ಆಗಿತ್ತದು? ನಮ್ಮ ಹೆಸರಲ್ಲಿ ಆಗಿತ್ತು ಸರ್. ನೀನೇನು ಅದನ್ನು ಮತ್ತೆ ಯಾಕೆ ಬರ್ಬೇಕಾದ್ರೆ ಆನ್ಸರ್ ಅದನ್ನು ನಾವು 2 ಹೇಳಿದ್ವಿ ಸರ್. ಅದನ್ನು ನಿಮ್ಗೆ ಕನ್ಫ್ಯೂಸ್ ಆಗಿತ್ತು. ಏನು 2? ನನಗೇನು ಗೊತ್ತಿಲ್ಲ ಅನ್ಕೊಟ್ಯಾ ಕನ್ಫ್ಯೂಷನ್ ಮಾಡಕ್ಕೆ? ಅವತ್ತು ಬಿಡ ಹೇಳ್ತಾರೆ 2 ಹೇಳೋಣಂತೂ ನಮ್ಗೆ ಕನ್ಫ್ಯೂಷನ್ ಆಗೈತದ. ಚಂದ್ರು ಲಮಾಣಿಯ ಮತ್ತೊಂದು ಆಡಿಯೋ ವೈರಲ್ ಆಗ್ತಾ ಇದೆ. ಈಗಾಗಲೇ ಬಂಧನ ಆಗಿದೆಯಲ್ಲ, ಬಂಧನದ ಬೆನ್ನಲೇಗ ವಿಡಿಯೋ ಆಡಿಯೋ ರೆಕಾರ್ಡ್ಗಳು ವೈರಲ್ ಆಗ್ತಾ ಇದೆ. ಗುತ್ತಿಗೆದಾರರ ವಿಜಯ್ ಜೊತೆ ಮಾತನಾಡಿರುವ ಆಡಿಯೋ ಮತ್ತೊಂದು ಆಡಿಯೋ ವೈರಲ್ ಆಗಿರುವುದು. ತಡೆಗೋಡೆ ಕಾಮಗಾರಿ ಬಗ್ಗೆ ಮಾತನಾಡಿರುವ ಆಡಿಯೋ ಇದು. ಲಕ್ಷ್ಮೇಶ್ವರ ತಾಲೂಕಿನ ಸಂಕದಾಳ ಬಳಿಯ ತಡೆಗೋಡೆ ಕಾಮಗಾರಿಗೆ ಸಣ್ಣ ನೀರಾವರಿ ಇಲಾಖೆಯ 2 ಕಾಮಗಾರಿಯ ಕುರಿತು ಪ್ರಸ್ತಾಪ ಮಾಡಲಾಗಿದೆ. ಇಲ್ಲಿ ಕಾಮಗಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರ ವಿಜಯ್ ಪೂಜಾರ್ ಬಳಿ ಮಾತನಾಡಿರುವಂತದ್ದು ಅನ್ನುವಂತ ಆಡಿಯೋ ಈಗ ವೈರಲ್ ಆಗಿದೆ. ಕಾಮಗಾರಿಯ ಕುರಿತು ಪ್ರಸ್ತಾಪ ಮಾಡಿದ್ದಾರೆ. ಕಾಮಗಾರಿ ರೀಟೆಂಡರ್ ಬಗ್ಗೆ ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗಿದೆ. ಹಾಗಾದ್ರೆ ಈ 2ನೇ ಆಡಿಯೋದಲ್ಲಿ ಏನಿದೆ ಬನ್ನಿ ನೋಡ್ಕೊಂಡ್ ಬರೋಣ. 2 ದಿನದ ತಂದು ಇಲ್ಲಪ್ಪ, ಚೇಂಜ್ ಅಪ್ ಮಾಡ್ರಿ, ಒಂದಕ್ಕೂ ಚೇಂಜ್ ಅಪ್ ಮಾಡಿ ಹೋಗಿ. ನೀನಂತವ್ರನ್ನ 100 ಜನ ನೋಡ್ತೀವ ಬೆಳಿಗ್ಗೆ ಸಾಯಂಕಾಲ ಅಂಥವರೇ ಬರ್ತಾರ. ಎಲ್ಲ ಡಿಸ್ಟಿಕ್ಕಿಗೂ ಇಂಥ ವ್ಯಕ್ತಿ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾನೆ, ಈ ಥರ ಕಳಪೆಗಾರಿ ಕಾಮಗಾರಿ ಮಾಡ್ತಾರಂತ ಹೇಳಿ ಇವರಿಗೆ ಸೆಕ್ರೆಟ್ರಿಗೆ, ಚೀಫ್ ಸೆಕ್ರೆಟ್ರಿಗೆ ಒಂದು ಲೆಟರ್ ಕಳಿಸ್ಬಿಡ್ರಿ. ಎಲ್ಲ ಎಲ್ಲ ಆ ಡಿಸ್ಟಿಕ್ಕಿಗೂ ಫಾರ್ವರ್ಡ್ ಆಗಿ ಬರಲಿ ಸರ್. ನಾನು ಅಂಥದ್ದೇನು ಮಾಡಿಲ್ಲ ಸರ್. ಇದೊಂದು ಸ್ವಲ್ಪ ಅಮೌಂಟಿನ ಪ್ರಾಬ್ಲಮ್. ಇದಕ್ಕೆ ಹೋಗು ಯಾರ್ದು ಒಳ್ಳಮ್ಮ ಇನ್ನು ಯಾವ ಹೋಗು. ಇಲ್ಲ ಸರ್, ಅವತ್ತು ಅದ ನಮ್ದು ಇದು ಬರತ್ತು ಹುಣ್ಣಿಗೆ ಅಷ್ಟೇ ಹಂಗೆ ಹೋಗ್ತೀವಿ ಸರ್ ಫ್ಯಾಮಿಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂತೋಷ್, ಚಂದ್ರು ಲಮಾಣಿ ಅವರದ್ದು ಎನ್ನಲಾಗಿರುವಂತಹ 2 ಆಡಿಯೋಗಳು ಈಗ ವೈರಲ್ ಆಗಿದೆ. ಈ ಆಡಿಯೋದಲ್ಲಿ ಯಾಕಾಗ ಅವರು ಧಮಕಿ ಹಾಕ್ತಾ ಇದ್ರು ಅಂತ? ಹೌದು ಧನುಶ್ರೀ, ಏನು ಡಾಕ್ಟರ್ ಚಂದ್ರು ಲಮಾಣಿ ಅವರು ಕೂಡ ಈಗ ಲೋಕಾಯುಕ್ತ ಗೆದ್ದ ಬೆನ್ನಲ್ಲೇ ಕೂಡ ಈ ಹಿಂದೆ ಲೋಕಾಯುಕ್ತ ಬೆನ್ನೆಗೆ ಬೀಳೋಕ್ಕಿಂತ ಮುಂಚಿತವಾಗಿ ಕೂಡ ಕೆಲವೊಂದು ಆಡಿಯೋಗಳು ಕೂಡ ಈಗ ವೈರಲ್ ಆಗಿರಬೇಕು. ಯಾಕಂದ್ರೆ ಈ ಒಂದು ಏನು ಬಿಲ್ ಹೋಗಿದ್ರು ಅಂದ್ರೆ ಈ 1 ಕೋಟಿ ರೂಪಾಯಿ ಕಾಮಗಾರಿಯನ್ನ ಲಕ್ಷ್ಮೇಶ್ವರ ತಾಲೂಕಿನ ಸಂತಾಳ ಗ್ರಾಮದಲ್ಲಿ ಒಂದು ಕಾಮಗಾರಿಯನ್ನು ಕೂಡ ತೆಗೆದುಕೊಂಡ್ರೆ ತಡೆಗೋಡೆ ನಿರ್ಮಾಣವನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ಒಂದು ಕಾಮಗಾರಿ ಕೂಡ ಇರುತ್ತೆ. ಆ ಕಾಮಗಾರಿಗೆ 1 ಕೋಟಿ ರೂಪಾಯಿ ಮುಂಜೂರು ಸಹ ಆಗಿರುತ್ತೆ. ಆ ಕಾಮಗಾರಿಗೆ ಏನು 1 ಕೋಟಿ ಮುಂಜೂರು ಆಗಿರ್ತಲ್ಲ, ಅಲ್ಲಿ ಸಹ ನಮಗೆ ಪರ್ಸೆಂಟೇಜ್ ನಿಟ್ಟಿನಲ್ಲೂ ಕೂಡ ನಮಗೆ ಕೊಡ್ಬೇಕು ಅಂತೇಳಿ ಚಂದ್ರು ಲಮಾಣಿ ಅವರು ಕೂಡ ಬೇಡಿಕೆ ಇಟ್ಟಿರ್ತಾರೆ. ಆದ್ರೆ ಅದಕ್ಕೆ ಏನು ಗುತ್ತಿಗೆದಾರ ವಿಜಯ್ ಅವರು ಕೂಡ ಒಪ್ಪೋದಿಲ್ಲ. ಹೀಗಾಗಿ ಆತ 11 ಲಕ್ಷ ಕೊಡೋದಕ್ಕೆ ಒಪ್ತಾನೆ. ಆದ್ರೆ ಈ ಒಂದು ಇದಕ್ಕೂ ಮುಂಚೆ ಕೂಡ ಸಾಕಷ್ಟು ಆತನಿಗೆ ಧಮಕಿ ಹಾಕೋ ಕೆಲವೊಂದಿಷ್ಟು ಆಡಿಯೋಗಳ ಈಗ ಕರೆಸಿ ಅವರ ಜೊತೆಗೆ ಮಾತಾಡಿ ಆತನಿಗೆ ಧಮಕಿ ಹಾಕುವಂತ ಕೆಲಸ. ಅಂದ್ರೆ ನೀನು ಸುಳ್ಳು ಹೇಳ್ತಾ ಇದೀಯಾ, ನೀ ಈಗೇನಾದ್ರು ಮಾಡಿದ್ರೆ ನಿನ್ನ ನಡಮುರುವಂತ ಕೆಲಸವನ್ನ ಮಾಡ್ತೀನಿ ಅಂತ ಸಾಕಷ್ಟು ಧಮಕಿ ಹಾಕುವಂತ ಆಡಿಯೋಗಳು ಕೂಡ ಈಗ ವೈರಲ್ ಆಗಿರೋದ್ರಿಂದಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾರೆ. ಬಿಜೆಪಿ ಅಲ್ಲಿರ್ತಕ್ಕಂಥ ಡಾಕ್ಟರ್ ಚಂದ್ರು ಲಮಾಣಿ ಅವರು ಕೂಡ ಸಾಕಷ್ಟು ಬಾರಿ ಕಾಂಗ್ರೆಸ್ನ ಮೇಲೆ ಹರಿಹಾಯ್ತಾ ಇದ್ರು, ಸಾಕಷ್ಟು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾ ಇದ್ರು. ಆದ್ರೆ ಇವತ್ತು ಅವರೇ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿರುವುದಾಗಿ ಬಿಜೆಪಿ ಪಕ್ಷಕ್ಕೂ ಕೂಡ ಸಾಕಷ್ಟು ಮುಜುಗರ ಕೂಡ ಈಗ ಉಂಟಾಗಿರುವಂತದ್ದು. ಯಾಕಂದ್ರೆ ಸುಮಾರು
1 ಕೋಟಿ ಕಾಮಗಾರಿಯಲ್ಲಿ ಕೂಡ 11 ಲಕ್ಷ ರೂಪಾಯಿ ಹಣವನ್ನ ಬೇಡಿಕೆ ಇಟ್ಟಿರೋದ್ರಿಂದಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದಾವೆ. ನಾವು ಕೂಡ ಆಡಿಯೋದಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. ಆ ಒಂದು ಗುತ್ತಿಗೆದಾರ ಕೂಡ ಸಾಕಷ್ಟು ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತಾನೆ. ಆ ರಿಕ್ವೆಸ್ಟ್ ಮಾಡ್ಕೊಳ್ತಂತ ಸಂದರ್ಭದಲ್ಲಿ ಕೂಡ ಹೇಳ್ತಾರೆ ಈ ರೀತಿಯಾದಂತ ಮಾಡಿದ್ರೆ ನಾನು ಕಠಿಣವಾಗಿ ಮಾತಾಡ್ಬೇಕಾಗುತ್ತೆ, ಹೀಗಾಗಿ ಧಮಕಿಯನ್ನು ಹಾಕುವಂತ ಕೆಲಸವನ್ನ ಮಾಡ್ತಾ ಇರುವಂತ ಐಡಿಯಾಗಳು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದಾವೆ. ಧನುಶ್ರೀ ಇದ್ರ ಬಗ್ಗೆ ಕೂಡ ಸಾಕಷ್ಟು ತನಿಖೆಗಳು ಕೂಡ ನಡೆದು ಈ ಒಂದು ಶಾಸಕರಿಗೂ ಕೂಡ ಕಠಿಣ ಕ್ರಮ ಆಗಬೇಕು ಅನ್ನುವಂಥದ್ದು ಸಾಕಷ್ಟು ಈಗ ಸಾಮಾಜಿಕ ಜಾಲತಾಣಗಳು ಕೂಡ ಚರ್ಚೆ ಆಗ್ತಾ ಇದೆ. ಧನುಶ್ರೀ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.